Hello students, and today we are going to learn that future perfect tense. In that future perfect tense, we are going to that structure and the sentences. So welcome back to everyone to my YouTube channel Jnanabhumi Pathashala. So here we have a sentences. So future perfect tense, right? The future perfect tense, in that what is the main things we have to understand. Here we have a subject like a structure we can call, right? Structure ಅಂತ ಹೇಳ್ತೀವಿ. So structure very important in the tenses I am telling. So in the earlier videos also. So subject ಇರಬೇಕು, subject whatever noun and pronoun and plus will have ಇಲ್ಲಿ ಯೂಸ್ ಮಾಡ್ಲಾಗ್ತದೆ. ಓಕೆ, ಏನ್ ಯೂಸ್ ಮಾಡ್ತೀವಿ? will have ನ ಯೂಸ್ ಮಾಡ್ತೀವಿ. ದೆನ್ ಬರೋದು ಪ್ಲಸ್ V3 ಫಾರ್ಮ್ ಬರುತ್ತೆ. ಸೇಮ್ ಥಿಂಗ್ಸ್. ಓಕೆ, ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೇಮ್, ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿನೂ ನಾವು V3 ಯೂಸ್ ಮಾಡ್ತೀವಿ. ಮತ್ತೆ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿನೂ ಕೂಡ ನಾವು ಏನ್ ಮಾಡ್ತೀವಿ? V3 ಯೂಸ್ ಮಾಡ್ತೀವಿ. ಇದೆಲ್ಲ ಟೆನ್ಸಸ್ ಮುಗಿದ ನಂತರ ನಾವು ಒಂದೇನ್ ಮಾಡ್ತೀನಿ, ಒಂದು ಟೋಟಲ್ ಫ್ರೇಮ್ ವರ್ಕ್ ಕೊಡ್ತೀನಿ ಅಂಡ್ ಯು ವಿಲ್ ಗೆಟ್ ಇನ್ ಅ ಯೂಟ್ಯೂಬ್ ಆಲ್ಸೋ. ಸೊ ಇಫ್ ಯು ಆರ್ ಯು ವಿಲ್ ಗೋ ದೇರ್, ಯು ವಿಲ್ ಅನಲೈಸ್ ದಟ್ ಎಲ್ಲಾನು ಒಂದಕ್ಕೊಂದು ಲಿಂಕ್ ಇರೋದು ನಿಮಗೆ ಗೊತ್ತಾಗುತ್ತೆ. ದ ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಸೆಂಟೆನ್ಸಸ್ ಇರುತ್ತೆ ಅಂಡ್ ಸೆಕೆಂಡ್ ಕಂಟಿನ್ಯೂಸ್ ಟೆನ್ಸ್, ಆಲ್ ದ ಕಂಟಿನ್ಯೂಸ್ ಟೆನ್ಸ್ ING ಫಾರ್ಮ್ ಬರುತ್ತೆ ಕಾಮನ್ ಆಗಿ. ಅಂಡ್ ದ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ V3 ಕಾಮನ್ ಆಗಿರುತ್ತೆ ಅಂಡ್ ದ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ING ಪ್ಲಸ್ ಏನ್ ಬರುತ್ತೆ? ಹ್ಯಾವ್ ಬೀನ್, ಹ್ಯಾಡ್ ಬೀನ್ ಬರುತ್ತೆ. ಸೊ ದಿಸ್ ಈಸ್ ಅ ಕಾಮನ್ ಇನ್ ದ ಆಲ್ ದ ಟೆನ್ಸಸ್. ಸೊ ದಿಸ್ ಈಸ್ ಆಲ್ ಅಬೌಟ್, ಇಷ್ಟೇ ಇದೆ, ಬಹಳ ಡಿಫಿಕಲ್ಟ್ ಇಲ್ಲ. ಬಟ್ ಅದನ್ನೇ ನಾವು ಡಿಟೇಲ್ ಆಗಿ ಹೋಗ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ಆಲ್ ದ ಲರ್ನರ್ಸ್, ದ ಬಿಗಿನರ್ಸ್, ಸೊ ಯಾರೆಲ್ಲ ಹೊಸದಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಬೇರೆ ಬೇರೆ ವಿಡಿಯೋಸ್ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಲಿ ಅಂತ ಹೇಳಿ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇಲ್ಲಿ V3 ಆಗುತ್ತೆ, ಆಮೇಲೆ ಪ್ಲಸ್ ಅಬ್ಜೆಕ್ಟಿವ್ಸ್, ರೈಟ್? ಸೊ ಹಿಯರ್ ವಿ ಆರ್ ಆಡಿಂಗ್ objectives and here I have written that affirmative. So affirmative means what? Positive sentences, right? Negative means what? Negative sentences. So then interrogative sentences means what? Question tag, right? Questioning sentences. So here we have some sentences for examples for these structure. Okay, ಈ structure ನ use ಮಾಡಿಕೊಂಡು some sentences we are using here. So that sentences are I will have eaten. Eat, right? ಈಟ್ ಅದರದು ಏಟ್ ಆಗುತ್ತೆ, ರೈಟ್? ಏಟ್ ಅನ್ನೋದು V2 ಅಂಡ್ ಈಟ್ ಅನ್ನೋದು V1 ಅಂಡ್ V3 ಏನಾಗುತ್ತೆ? ಇದರದು ಈಟನ್ ಆಗುತ್ತೆ. ದಟ್ ಈಸ್ ವೈ ವಿ ಆರ್ ಯೂಸ್ಡ್ ಹಿಯರ್. ಐ ಟೋಲ್ಡ್ ವರ್ಬ್ದು ಮೂರನೇ ಒಂದು ಭಾಗ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ವಿ ಕಾಲ್ಡ್. ಓಕೆ, ಸೊ ವರ್ಬ್ದು ಮೂರನೇ ಒಂದು ಚೇಂಜಸ್ಗಳನ್ನ ನಾವೇನಂತೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, ರೈಟ್? ಸೊ ಅದನ್ನ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಈಟ್, ಏಟ್ and eaten, right? Like that. He will have cleaned. Okay, he will have cleaned. He will have cleaned ಅದರದು cleaned ಅನ್ನೋದು ಏನಾಗಿದೆ ಅಂತಂದ್ರೆ ವರ್ಬ್ದು ಮೂರನೇ ಒಂದು ಹಂತ ಆಗಿದೆ. ಸೊ that we are using. Okay, we will have returned. Okay, return ಅನ್ನೋದು verb 1 and returned ಅನ್ನೋದು verb ನ ಮೂರನೇ ಭಾಗ. ಸೊ will have, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದಿತ್ತು ಅಂತಂದ್ರೆ ನಾವು ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಏನ್ ಮಾಡ್ಬೋದು? ಫೈಂಡ್ ಔಟ್ ಮಾಡ್ಬೋದು, ರೈಟ್? ವಿಲ್ ಹ್ಯಾವ್. ದೆನ್ ದೇ ವಿಲ್ ಹ್ಯಾವ್ ಲರ್ನ್ಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ? ವಿಲ್ ಹ್ಯಾವ್ ಪ್ಲಸ್ V3 ಅನ್ನ ನಾವು ಅಬ್ಸರ್ವ್ ಮಾಡಬೇಕು. ದೆನ್ ವಿ ಆರ್ ಫೈಂಡಿಂಗ್ ದಟ್ ಈಸ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ. ಡನ್. ಸೊ ನೆಗೆಟಿವ್ ಫಾರ್ಮ್ಸ್ ನ ನೋಡೋದಾದ್ರೆ, ಸೊ ಹಿಯರ್ ಐ ವಿಲ್ ಹ್ಯಾವ್ ಈಟನ್. ಸೊ ಅದೇ ಸೆಂಟೆನ್ಸ್ ಅನ್ನ ನೆಗೆಟಿವ್ ಫಾರ್ಮ್ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಾಟ್ ಆಡ್ ಮಾಡಬೇಕು. ಆಲ್ರೆಡಿ ನಮಗೆ ಗೊತ್ತಿದೆ, ರೈಟ್? ಸೊ ನಾಟ್ ನ ಆಡ್ ಮಾಡಿ ಏನ್ ಮಾಡ್ಬೇಕು? ಐ ವಿಲ್ ನಾಟ್ ಹ್ಯಾವ್ ಈಟನ್, ರೈಟ್? ಇಲ್ಲಿ ನಾನು ಊಟ ಮಾಡಿದೆ. ಇಲ್ಲಿ ಈ ಸೆಂಟೆನ್ಸಸ್ ಗಳು ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಏನನ್ನ ಸೂಚನೆ ಮಾಡ್ತಾವೆ ಗೊತ್ತಾ? ಈ ಆಕ್ಷನ್ ಏನಾಗುತ್ತೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಾಟ್ ನೌ. ಓಕೆ, ನಾನು ಹೇಳ್ತಾ ಇದ್ದೀನಿ, ನಾನು ಇವತ್ತು ಟೀಚ್ ಮಾಡ್ತಾ ಇದ್ದೀನಿ, ಬಟ್ ಮುಂದೊಂದು ದಿನ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತೀನಿ. ಸೊ ದಟ್ ಈಸ್ ಅಜಂಪ್ಷನ್, ಪ್ರಿಡಿಕ್ಷನ್. ಓಕೆ, ಐ ಆಮ್ ಟೆಲ್ಲಿಂಗ್ ವಿಲ್ ಹ್ಯಾವ್. ಓಕೆ, ನನಗೆ ಮುಂದೊಂದು ದಿನ ನನಗಿದೆಲ್ಲ ಇರುತ್ತೆ. ಓಕೆ, ವಿಲ್ ಹ್ಯಾವ್ ಬೈ ದ ಕಾರ್. ಓಕೆ, ಈ ತರ ನಾನು ಈ ಸೆಂಟೆನ್ಸಸ್ಗಳಲ್ಲಿ ಏನನ್ನ ಬಯಸ್ತಾ ಇದ್ದೀನಿ ಅಂತಂದ್ರೆ ನನ್ನ ಮುಂದೊಂದ್ ದಿನ ಅನ್ನೋದನ್ನ ನಾವು ಈ ಸೆಂಟೆನ್ಸಸ್ಗಳಲ್ಲಿ ನೋಡ್ಬೋದು. ಮುಂದೊಂದ್ ದಿನ ನನ್ನಲ್ಲಿ ಈ ತರದೆಲ್ಲ ಆಗಿರತ್ತೆ. ನೀವು ಹೋಗೋದ್ರೊಳಗಡೆ ಅವರು ಕ್ಲೀನ್ ಮಾಡಿರ್ತಾರೆ. ಸೊ ದಿಸ್ ಸೆಂಟೆನ್ಸಸ್ ವಾಟ್ ವಿಲ್ ಶೋ? ದ ಹಿ ವಿಲ್ ಹ್ಯಾವ್ ಕ್ಲೀನ್. ಓಕೆ, ಅವನು ಆಲ್ರೆಡಿ ಕ್ಲೀನ್ ಮಾಡಿರ್ತಾನೆ ಅಂದ್ರೆ ನಮಗೆ ನಂಬಿಕೆ ಇದೆ, ಅವ್ನು ಮಾಡಿರ್ತಾನೆ, ರೈಟ್?
he will not have cleaned. Okay, ಅವ್ನು ಮಾಡಿರ್ಲಿಕ್ಕಿಲ್ಲ. ಓಕೆ, ಸೊ ಮೇ ಬಿ ಲೇಜಿ ಇದ್ದಾನೆ, he will not clean, right ಅಂತ ಹೇಳೋದು. ಸೊ ದಿಸ್ ಈಸ್ ವಾಟ್ we are assuming something that may be happen or not may be happen, right? That is what we are going to understand here. And also the he will have cleaned, will he have cleaned? So here the questioning, okay, so I have told many times, just to change the place of the their pronoun and the verb, their noun and pronoun change ಮಾಡಿಬಿಟ್ರೆ ಮುಗೀತು, ರೈಟ್? ಆಕ್ಚುಲರಿ ವರ್ಬ್ ಮತ್ತೆ ನೌನ್ ಅದನ್ನ ಚೇಂಜ್ ಮಾಡಿಬಿಟ್ರೆ ನಮ್ದು ಏನಾಗುತ್ತೆ, ಇದು ಕ್ವಶನ್ ಆಗುತ್ತೆ. ಹೌದಾ ಅವ್ರು ಮಾಡಿರ್ತಾನ ಅಂತ ಅನ್ನೋದನ್ನ ಕ್ವಶನಿಂಗ್ ಅಲ್ಲಿ ನಾವು ಕೇಳುವಾಗ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಕ್ವಶನ್, ರೈಟ್? ದ ನೆಕ್ಸ್ಟ್ ಸೆಂಟೆನ್ಸ್, ವಿ ವಿಲ್ ಹ್ಯಾವ್ ರಿಟರ್ನ್ಡ್, we will not have returned, and will we have returned? ಹೌದಾ ನಾವು ಬಂದಿದ್ದೀವಾ, ರೈಟ್? ಬಂದಿರ್ತಾರ ಅಂತ ಕೇಳ್ದಂಗೆ, ಇರ್ತಾರ ಅಂತ. ದೇ ವಿಲ್ ಹ್ಯಾವ್ ಲರ್ನ್, ಓಕೆ. ಆಮೇಲೆ ದೇ ವಿಲ್ ನಾಟ್ ಹ್ಯಾವ್ ಲರ್ನ್, ಓಕೆ, ನಾಟ್ ಹ್ಯಾವ್ ಲರ್ನ್. and will they have learned? Okay, will they have learned? That is what we are asking question, okay. ಕಲ್ತಿರ್ತಾರಾ, so we are only asking the question, so that assuming. ಸೊ ಡೌಟ್ ಅಲ್ಲಿ ನಾವು ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಕೇಳ್ತಿರೋದು. ಇಲ್ಲಿ ಮಾಡಿರಲ್ಲ ಅಂತ ಹೇಳಿ ಡೌಟ್ ಅಲ್ಲಿ ಹೇಳ್ತಿರೋದು, ನಾಟ್ 100% ಶೋರ್. ಅಂಡ್ ಹಿಯರ್ ಮಾಡಿರ್ತಾರೆ ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡು ಹೇಳ್ತಾ ಇರೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಂಟೆನ್ಸಸ್ ವಿಚ್ ವಿ ಹ್ಯಾವ್ ಅ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಂಡ್ ದ ಫ್ಯೂಚರ್ ಆದ ನಂತರ ನೆಕ್ಸ್ಟ್ ಬರೋದು ಯಾವುದು? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಅದೊಂದು ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ದಟ್ ಟೆನ್ಸಸ್ ಕಂಪ್ಲೀಟ್ ಆಯ್ತು. ಪ್ರೆಸೆಂಟ್ ಟೆನ್ಸ್ ಕಂಪ್ಲೀಟ್ ಆಯ್ತು, ಪಾಸ್ಟ್ ಟೆನ್ಸ್ ಕಂಪ್ಲೀಟ್ ಆಯ್ತು, ಅಂಡ್ ವಿ ಕಂಪ್ಲೀಟೆಡ್ ದ ಫ್ಯೂಚರ್ ಟೆನ್ಸ್, ರೈಟ್? ಸೊ in that future tense I have completed present, future, present, past and future. In that affirmative, question tag, interrogative sentence and the negative sentences also I have completed. How to tell, right? So here what we are going to learn next for the spoken. This is very helpful, students, because this is all very easiest method that you can practice in the your face, like ground level, right? ಸೊ ಗ್ರೌಂಡ್ ಲೆವೆಲ್ ಅಲ್ಲಿ ಈ ತರದೆಲ್ಲ ವಿಷಯ ಇದನ್ನ ಸ್ಟ್ರಕ್ಚರ್ ಇಟ್ಕೊಂಡು ನೀವು ಸೆಂಟೆನ್ಸಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋದ್ರಿ ಅಂತಂದ್ರೆ ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್, ರೈಟ್? ಸೊ ದಟ್ಸ್ ವೈ ವಿ ಮೇಡ್. ಅಂಡ್ next we are going to that model verbs, right? All the things that which one helps to you to be better, okay. ನಿಮಗೆ ಸ್ವಲ್ಪ ಎನ್ಫೋರ್ಸ್ ಮಾಡುತ್ತೆ, ನಿಮ್ಮ ಇಂಗ್ಲಿಷ್ ಅನ್ನ ಸ್ವಲ್ಪ ಎನ್ಕರೇಜ್ ಮಾಡ್ಲಿಕ್ಕೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅದೆಲ್ಲ ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈಸಿ ಮೆಥಡ್ ಅಲ್ಲಿ. ಸೊ ಐ ಹೋಪ್ ಯು ಲೈಕ್, ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ಅಂಡ್ ಕಮೆಂಟ್, and we will go the next topic, that is a perfect continuous tense, okay. Thank you, bye bye.